ಬನ್ನಿ ಅದಕ್ಕೆ ಬ್ರೋ ಬನ್ನಿ ಸೆಲ್ಫಿ ತಗೊಳ್ಳೋಣವಾ? ಅದ್ಕೆ ಏನಾಯ್ತು? ಅದ್ಕೆ ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಬ್ರೋ ನಿನ್ ಹೆಂಡತಿಗೆ ಏನಾಯ್ತು ಅಂತ ಕೇಳ್ಬಾರ್ದಾ? ಜನನಿ ಏನಾಯ್ತು? ನನ್ಗೆ ಹೋದ ವರ್ಷದ ಸಂಕ್ರಾಂತಿ ಹಬ್ಬ ನೆನಪಾಯ್ತು. ಅಪ್ಪನ ಮನೆಯಲ್ಲಿ ಎಷ್ಟು ಅದ್ದೂರಿಯಾಗಿ ಹಬ್ಬನ ಆಚರಿಸಿದ್ವಿ. ಈ ವರ್ಷ ಅಪ್ಪ ಅದೇನ್ ಮಾಡ್ತಿದಾರೋ, ಮನೇಲಿ ಹಬ್ಬ ನಡೀತಾ ಇದೆಯೋ ಇಲ್ವೋ, ನನ್ನ ಊರು, ನನ್ನ ಮನೆ, ಮುಖ್ಯವಾಗಿ ನನ್ನ ಅಪ್ಪನ ತುಂಬಾ ಮಿಸ್ ಮಾಡ್ಕೋತಿದ್ದೇನೆ. ಹೋದ ವರ್ಷದ ನೆನಪು ನನಗೂ ಕಾಡ್ತಿದೆ. ಹೇಳಿದ್ರೆ ನೀನೆಲ್ಲಿ ಫೀಲ್ ಆಗ್ತಿಂದ ನಾನು ಸುಮ್ಮನೆ ಇದೆ. ನೋಡಿದ್ರೆ ನಿಂತಲ್ಲೂ ಅದೇ ಓಡ್ತಾ ಇದೆ. ನಮ್ಮ ಯಜಮಾನ್ರು ಇರೋವಾಗ ಏನ್ ಯೋಚನೆ? ಈ ಸಲನು ಸಂಕ್ರಾಂತಿ ಹಬ್ಬನ ನಮ್ಮ ಯಜಮಾನ್ರು ಅದ್ದೂರಿಯಾಗಿ ನಡೆಯೋ ಹಾಗೆ ಮಾಡ್ತಾರೆ. ಏನ್ ಯಜಮಾನ್ರೆ? ಹೌದಮ್ಮ ಜನ್ನಿ, 100%. ಈ ಸತಿನೂ ಸಂಕ್ರಾಂತಿ ಹಬ್ಬನ ನಾವು ಚೆನ್ನಾಗೇ ಮಾಡೋಣ. ಬ್ರೋ ಮತ್ತೆ ಪಾರ್ವತಿ ಹೇಳಿದಾರಂದ್ರೆ ಇದು ಪಕ್ಕ ಆಗೇ ಆಗತ್ತೆ ಜನನಿ. ಈ ಜಾಗ ಮಹಾಜನ್ ಕುಟುಂಬಕ್ಕೆ ಸೇರ್ಬೇಕು. ಅರಸನ ಕೋಟೆಗೆ ಸೇರಿದ್ದು. ಅಯ್ಯೋ ಚಿಕ್ಕಜ್ಮರೆ ನಾವೆಲ್ಲ ಹೊರಗಡೆ ಹೋಗ್ತೀವಿ, ಆಮೇಲೆ ನೀವು ಮುಂದುವರ್ಸಿ ಆಯ್ತಾ? ಸೌಜಿನಿ ಅಕ್ಕ ಬನ್ನಿ, ಅಕ್ಕ ನಡಿ ಅಕ್ಕ, ಬನ್ನಿ ಬನ್ನಿ ಬನ್ನಿ. ಇಷ್ಟು ಒಳ್ಳೆ ಜಾಗದಲ್ಲಿ ಈ ಜಾಗದ ವಿಷಯಕ್ಕೆ ಗಲಾಟೆ ಆಗಿರ್ಲಿಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಒಳ್ಳೆ ಕಾರ್ಯಕ್ಕೆ ಒಂದ್ ದೃಷ್ಟಿ ಬಿಟ್ಟು ಈ ಸಮಸ್ಯೆ ಆದಷ್ಟು ಬೇಗ ಬಗೆಹರಿದ್ರೆ ಸಾಕು. ಆದಿತ್ಯ, ಇದು ನಿಮ್ಮ ಅಮ್ಮನ ರೀಲ್ ಪ್ರಾಜೆಕ್ಟ್. ಇದನ್ನ ನೀನೇ ಲೀಡ್ ಮಾಡಬೇಕು. ಈ ಜಾಗ ಮಹಾಜನ್ ಕುಟುಂಬಕ್ಕೆ ಸೇರ್ಬೇಕು. ಸಾಧ್ಯನೇ ಇಲ್ಲ. ಇದು ಅರಸನ ಕೋಟೆಗೆ ಸೇರಿದ್ದು. ಯಜಮಾನ್ರೆ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ಲಿ ಪಾರ್ವತಿ, ತಲೆನೇ ಓಡ್ತಾ ಇಲ್ಲ. ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ ಯಜಮಾನ್ರೆ? ಅದು ನಿಮ್ ಹಬ್ಬದಲ್ಲಿ. ಏನು ನನ್ನ ಹಬ್ಬನ? ಅಂದ್ರೆ ಸಂಕ್ರಾಂತಿ ನಿಮ್ ಹಬ್ಬ ತಾನೆ? ನಿಮ್ ಹೆಸರೇನ್ ಹೇಳಿ? ಏನ್ ಕೇಳ್ತಾ ಇದೆಯಾ ಪಾರ್ವತಿ? ಹೇಳಿ, ಹೇಳ್ತೀನಿ. ಆದಿತ್ಯ. ಆದಿತ್ಯ ಅಂದ್ರೆ ಸೂರ್ಯ. ಸಂಕ್ರಾಂತಿ ದಿವಸ ಆ ಸೂರ್ಯ ತನ್ನ ಪಥನ ಬದಲಾಯಿಸಿ ಹೊಸ ದಾರಿಲಿ ಸಂಚರಿಸ್ತಾನಂತೆ. ಅಂದ್ರೆ ಏನರ್ಥ? ನಿಮ್ ಮುಂದೇನು ಹೊಸ ದಾರಿ ಇದೆ ಅಂತ ಅರ್ಥ. ತಲೆ ಕೆಡ್ಸ್ಕೋಬೇಡಿ ಯಜಮಾನ್ರೆ, ದಾರಿ ನಿಮ್ ಮುಂದೆನೆ ಇದೆ, ನೀವ್ ಸಂಚರಿಸ್ಬೇಕು ಅಷ್ಟೆ. ಪಾರ್ವತಿ, ಈ ಆದಿತ್ಯಂಗೆ ಎಲ್ಲಾ ವಿಷಯದಲ್ಲೂ ನಿನ್ ಸಹಾಯ ಬೇಕು. ನೀನೇನು ಅಂತ ಹೇಳು, ನಾನು ಫಾಲೋ ಮಾಡ್ತೀನಿ. ಹೇಳು. ದೊಡ್ಡ ದೊಡ್ಡ ಸಮಸ್ಯೆಗೆ ಎಷ್ಟೋ ಸಲ ಪರಿಹಾರ ಸರಳವಾಗೇ ಇರುತ್ತಂತೆ. ನಾನು ಆಗ್ಲೇ ಹೇಳಿದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಬಾರ್ದು? ಒಂದ್ಸಲ ನೀವ್ ಅವ್ರ ಹತ್ರ ಯಾಕೆ ಹೋಗಿ ಮಾತಾಡಬಾರ್ದು?
ಅವರೆಲ್ಲರೂ ಅದು ವರ್ಕೌಟ್ ಆಗಲ್ಲ ಅಂತ ಹೇಳಿದ್ರಲ್ಲ ಪಾರ್ವತಿ. ಎಲ್ರು ಹೇಳಿದ್ದನ್ನ ಬಿಡಿ, ನಿಮ್ ಮನ್ಸಿಗೆ ಏನ್ ಅನ್ನಿಸ್ತಿದೆ ಅನ್ನೋದನ್ನ ಹೇಳಿ. ನಿಮ್ ಮನ್ಸಿನ ಯಾವ್ದೋ ತುದಿಲಿ ಇದಾಗತ್ತೆ ಅನ್ಸಿದ್ರೆ ಅದನ್ ಮಾಡ್ಬಿಡಿ ಯಜಮಾನ್ರೆ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಅವ್ರ ಮನೆ ಕಡೆ ಒಬ್ರಿದ್ರಲ್ಲ, ಅವ್ರನ್ನ ನೋಡಿದ್ರೆ ತುಂಬಾ ಓದಿರೋರು ಅಂತ ಅನ್ಸುತ್ತೆ. ಅವ್ರ ಹತ್ರ ನೀವು ಮಾತಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ನನಗನ್ಸುತ್ತೆ. ಇದರಿಂದ ಅಖಿಲಮ್ಮಂಗೂ ಖುಷಿ ಆಗುತ್ತೆ. ಇದಕ್ಕಿಂತ ಬೇರೆ ಇನ್ನೇನ್ ಬೇಕು ಹೇಳಿ? ಏನೇ ಪೆಂಗಿ, ಹೇಯ್, ಅಲ್ಲೇನ್ ನೋಡ್ತಾ ಇದೆಯಾ ಕಣ್ಬಿಟ್ಕೊಂಡು? ಹಾ, ಅಲ್ಲ, ಕಾರ್ ಡಿಕ್ಕಿಗೆ ಯಾಕೆ ಹೋದೆ ಅಂತ ಕೇಳಿದ್ರೆ ಅಂತೀಯಲ್ಲ, ಯಾಕೆ ನೀನ್ ನಾಲ್ಗೆ ಕಾರ್ ಡಿಕ್ಕಿಲೆ ಮಟ್ಬಿಟ್ಟು ಬಂದಿಯಾ? ಮಾತೆ ಬರಲ್ಲ ಅನ್ನೋ ಹಾಗೆ ಯಾಕೆ ಹಂಗಾಡ್ತಿದ್ಯಾ ನೀನು? ಏನಾಗಿದೆ ನಿನ್ಗೆ? ಬಿದ್ದಿರು. ಬೇಬಿ, ನೋಡಿ ಅವಳು ನಾಟಕನ. ಇವಳು ಇಲ್ಲಿಗೆ ಹೇಗ್ ಬಂದ್ಲು ಅಮ್ಮಮ್ಮ? ನಾನೇ ಕರ್ಕೊಂಡ್ ಬಂದೆ ಬೇಬಿ. ಓ ಮೈ ಗಾಡ್, ನಾನು ಇವಳನ್ನ ಕೂಡಾಕಿದ್ದೆ ಅಮ್ಮಮ್ಮ. ನೀವ್ ಯಾಕೆ ಅವಳನ್ನ ಕರ್ಕೊಂಡ್ ಬಂದ್ರಿ? ಅಲ್ಲ ಬೇಬಿ, ನಿನಗ್ ಬೇರೆ ಜಾಗ ಸಿಕ್ಲಿಲ್ವಾ ಕೂಡ ಹಾಕೋದಕ್ಕೆ? ಹೋಗಿ ಹೋಗಿ ಅಲ್ಲಿ ಕೂಡ ಹಾಕಿದ್ಯಲ್ಲ. ಅಲ್ಲಿಗೆ ಏನ್ ಕಮ್ಮಿ? ಫ್ಯಾನು, ಟಿವಿ, ವಾಶ್ರೂಮ್ ಎಲ್ಲ ಇತ್ತಲ್ವಾ? ಏನು, ಕಾರ್ ಡಿಕ್ಕಿಲಿ ವಾಶ್ರೂಮು, ಫ್ಯಾನು ಎಲ್ಲ ಇತ್ತ? ಅದೆಂತ ಕಾರು ಬೇಬಿ? ಕಾರ್ ಡಿಕ್ಕಿನ? ಅಮ್ಮಮ್ಮ, ತಲೆ ಕೆಟ್ಟಿದ್ಯಾ ನಿಮ್ಗೆ? ಬೇಬಿ, ನನಗೆ ಇವಳು ಕಾರ್ ಡಿಕ್ಕಿನೇ ಸಿಕ್ಕಿದ್ದು. ಅದು ಅವ್ರ ಮನೆಯವ್ರ ಕಾರಲ್ಲಿ. ಕಾರ್ ಡಿಕ್ಕಿಗೆ ಹೇಗೆ ಹೋದ್ಲ ಅಮ್ಮಮ್ಮ? ನಾನು ಅವಳನ್ನ ಕೂಡಾಕಿದ್ದು ರೂಮ್ ಅಲ್ಲಿ. ಹಾಗಾದ್ರೆ ಅಲ್ಲಿಂದ ಇವಳು ತಪ್ಪಿಸ್ಕೊಂಡು ಹೋದ್ಲಾ? ಅದಕ್ಕೆ ಬಟ್ಟೆ ಬದಲಾಗಿದೆ. ಕರ್ಮ. ಹೇಯ್, ನಿನಗ್ ಹೇಳ್ಬಿಟ್ಟೆ ಹೋದೆ ತಾನೆ? ಮಾತ್ ಕೊಟ್ಟು ಈಗ ಮೋಸ ಮಾಡ್ತಿದ್ಯಾ? ಮಾತಾಡೆ. ಏಯ್, ಮಾತಾಡೆ. I have to make a call, Amma. ಇವಳು ಯಾಕೆ ಹಿಂಗ್ ಓಡ್ ಹೋಗ್ತಾಳೆ? ಇಲ್ಲ, ನಾನು ಹೋಗಿ ನೋಡ್ತೀನಿ. ಆಹಾ, ನೀನೊಬ್ಬಳನ್ನ ಇಲ್ಲಿ ಬಿಟ್ಟು ಹೋದ್ರೆ ಮತ್ತೆಲ್ಲಾದ್ರೂ ಹೋಗಿ ಕೂತ್ಕೋತೀಯ ಅಷ್ಟೇ. ಬಾ ನನ್ನ ಜೊತೆ, ಬಾ. ವಾಟ್? ಇದು ಹೇಗ್ ಸಾಧ್ಯ? ಇವಳು ಯಾಕೆ ಏನು ಮಾತಾಡ್ತಿಲ್ಲ? ಆಗ್ಲಿಂದ ಹೀಗೆ ಆಡ್ತಿದ್ದಾಳೆ ಬೇಬಿ. ಲುಕ್,
ಈ ಪ್ರ್ಯಾಂಕ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಐ ಆಮ್ ವಾರ್ನಿಂಗ್ ಯು. ಬೇಬಿ, ಇವಳ ಹತ್ರ ಮಾತಾಡ್ತಾ ಇದ್ರೆ ಎಮ್ಮೆ ಮುಂದೆ ತುತ್ತೂರಿ ಉದ್ದ ಹಾಗೆ, ಎಷ್ಟು ಹೇಳಿದ್ರು ಅಷ್ಟೇ. ಸರಿ, ನೀನ್ ಇಲ್ಲೇ ಇರು, ಆಚೆ ಬರಬಾರ್ದು. ಬನ್ನಿ ಅಮ್ಮಮ್ಮ. ಕೇಳಿಸ್ತಲ್ಲ ಹೇಳಿದ್ದು? ಇಲ್ಲೇ ಇರು, ನಡಿ. ಇಷ್ಟು ಹೊತ್ತು ಡೌಟ್ ಇತ್ತು, ಇವಾಗ ನೀನು ಹೇಳಿದ್ಮೇಲೆ ನನಗೂ ನಂಬಿಕೆ ಬರ್ತಾ ಇದೆ. ಥ್ಯಾಂಕ್ಸ್ ಪಾರ್ವತಿ. ಮನ್ಸಿನ ಯಾವುದೋ ತುದಿಲ್ ಮಾತ್ರ ಅಲ್ಲ, ಇವಾಗ ತುದಿಗಾಲಲ್ಲಿ ನಿಂತು ಈ ಕೆಲಸ ಮಾಡಬೇಕು ಅನಿಸ್ತಾ ಇದೆ. ಮಾಡ್ತೀನಿ. ಅನುಷ್ಕಾ ಮೇಡಮ್ ನ ನೋಡಿದ್ರೆ ಆ ಕೈ ಚೈನ ಜ್ಞಾಪಕ ಆಗ್ತಾ ಇದೆ. ನಾವ್ ಇಲ್ಲಿಗೆ ಬೇರೆ ಬಂದ್ಬಿಟ್ಟಿದೀವಿ, ಈಗ ಏನ್ ಮಾಡೋದು? ಕ್ಯಾಪ್ ಸಿಕ್ಕಿದ್ರೆ ಸಾಕು, ಆದಿ ಜೊತೆ ಮಾತಾಡ್ತಾ ನಿಂತ್ಕೋತಾಳೆ. ಆ ಕ್ಯಾಪ್ನ ನಾವು ಕೊಡಬಾರ್ದು ಗುರೂಜಿ. ಆವಾಗ ಸ್ಕ್ರೂನ ಟೈಟ್ ಮಾಡ್ತಾ ಇರಬೇಕು. ನೀವು ಬನ್ನಿ, ಇವತ್ತಿದೆ ಅವಳ ಹಬ್ಬ. ಲೇ ಪಾರ್ವತಿ, ಏನೇನಿದು ನಮ್ಮ ಆದಿತ್ಯನ ಜೊತೆ ಮಾತುಕತೆ? ಲೇ, ಏನೇ ಹಂಗ್ ನೋಡ್ತಾ ಇದೀಯಾ? ಅದು ಇದ್ದೇ ನಿನ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ನನ್ನ ಹುಡುಗನ್ ಜೊತೆ ಅನ್ನೆಸೆಸರಿ ಆಗಿ ಕ್ಲೋಸ್ ಆಗಿ ಮೂವ್ ಆಗಕ್ ಟ್ರೈ ಮಾಡಿದ್ರೆ ಸರಿಗಿರಲ್ಲ. ಹಾಯ್. ಹಾಯ್. ಆಕ್ಚುಲಿ ಸಾರಿ, ಹಬ್ಬದ ಸೆಲೆಬ್ರೇಷನ್ ಮಧ್ಯೆ ಏನೇನೋ ಆಗೋಯ್ತು. ಬೇರೆ ಯಾವ ವಿಷಯ ಆಗಿದ್ರು ಅಮ್ಮ ಬಿಟ್ಬಿಡ್ತಾ ಇದ್ರು. ಇದವ್ರ ಕನಸು. ಸೇಮ್ ಹಿಯರ್. ಅಜ್ಜಿದು ಆ ಜಾಗದಲ್ಲಿ ಒಂದು ಆಶ್ರಮ ಕಟ್ಟಬೇಕು ಅನ್ನೋದು ಅವ್ರ ಕನಸು. ತುಂಬಾ ದಿನಗಳಿಂದ ಪ್ಲಾನ್ ಇತ್ತಾ? ಇಲ್ಲ, ಆಕ್ಚುಲಿ ನನ್ನ ಹುಡುಗಿ ಕಮಲಿ ಅವ್ರು ಕಳ್ದು ಹೋಗಿದ್ರು. ಶಿ ವಾಸ್ ಮಿಸ್ಸಿಂಗ್. ಅವ್ರು ಸಿಕ್ಕಿದ ಮೇಲೆ ಒಂದಷ್ಟು ವಿಷಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು. ಅದರಲ್ಲಿ ಇದು ಒಂದು. ಪ್ರೀತಿದ ಹುಡುಗಿನ ಪಡ್ಕೊಂಡಿರೋ ಲಕ್ಕಿ ಬಾಯ್ ನೀವು. ಎಲ್ಲರಿಗೂ ಆ ಸಂತೋಷ ಸಿಗಲ್ಲ ಬಿಡಿ. ಹಾ, ಹಬ್ಬನ ಸೆಲೆಬ್ರೇಟ್ ಮಾಡೋ ಹುಮ್ಮಸ್ಸಲ್ಲಿ ಬಂದ್ವಿ. ಬಟ್ ಏನೇನೋ ಆಗೋಯ್ತು. ಇಲ್ಲ, ಯಾರಿಗೂ ಬೇಜಾರಾಗಬಾರ್ದು. ಐ ವಿಶ್. ಅಮ್ಮಂಗೆ ತುಂಬಾ ದಿನಗಳಿಂದ ಒಂದು ಆಸೆ ಇತ್ತು, ಈ ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಡಿಸ್ಬೇಕು ಅಂತ. ಹೀಗಂತ ಸಂದರ್ಭ ಬಂದಿತ್ತು. ಹೀಗಿರುವಾಗ ಜಾಗದ ವಿಷಯದಲ್ಲಿ ಅಮ್ಮನ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ನಾನು ಕನ್ವಿನ್ಸ್ ಮಾಡ್ಲಾ? ಕೆನ್ ಯು? ಯಾ, ಆಫ್ ಕೋರ್ಸ್. ಕೂಲ್ ದೆನ್, ನಿಮ್ಮ ಅಜ್ಜಿ ಹತ್ರ ನಾನು ಮಾತಾಡ್ತೀನಿ. ಒಂದೊಳ್ಳೆ ವಿಷಯಕ್ಕೋಸ್ಕರ 2 ಮಾತು ಬಯಸ್ಕೊಂಡ್ರು ಪರವಾಗಿಲ್ಲ. ಏನ್ ಹೇಳ್ತೀರಾ? ರೈಟ್. ಕಮ್ಲಿ, ತಕ್ಕ ತಿನ್ನು. ಓಯ್, ಏನಿದ್ದು? ಆಪಲ್ ಜ್ಯೂಸ್ ಕೇಳಿದ್ರೆ ಆಪಲ್ ತಂದು ಕೊಟ್ಟಿದ್ಯಾ? ಹಂಗಾರೆ ಇನ್ನ ತಿನ್ನಾರು ಬಿರಿಯಾನಿ ಕೇಳ್ಬಿಟ್ರೆ ಕೋಳಿನ ತಂದು ಕೊಟ್ಬಿಡ್ತೀಯ. ಏನು ಬಿರಿಯಾನಿನಾ? ನೀನ್ ಅದನ್ನು ತಿಂತ್ಯಾ? ಯಾವಾಗಿನ್ಲೆ ಕಮ್ಲಿ?
ತಿಂತಿರ್ಲಿಲ್ವಾ? ಅದೆಲ್ಲ ಬಿಡು. ಏನು ನೀನ್ ಊರ್ಗ್ ಹೋಗ್ತೀನಿ ಅಂತ ಹೇಳಿದಳು ಸಡನ್ ಆಗಿ ಬಿಟ್ ಕೊಟ್ಟಿದ್ಯಾ? ಹೆಂಗಿದೆಲ್ಲ? ಅಂದ್ರೆ ಯಾಕೆ ಬಂದೆ ಅಂತ ಕೇಳ್ತಾ ಇದ್ಯಾ? ಯಾಕೆ ಅಲ್ಲ, ಹೆಂಗ್ ಬಂದೆ ಅಂತ. ನಾವಿಲ್ಲಿದೀವಿ ಅಂತ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು? ಅಜ್ಜಿನೇ ಫೋನ್ ಮಾಡಿ ಕರೆದ್ರು ಕಣವಿ. ಅಲ್ಲ ನಿನಗ್ ನನ್ ಬಿಟ್ರೆ ಜೊತೆಗ್ ಯಾರವ್ರು ಹೇಳು? ಗ್ಯಾಪ್ ಕೊಟ್ರೆ ತಲೆ ಮೇಲೆ ಹತ್ ಕುತ್ಕೋತಿಯ. ಏನ್ ಇವಳೇನ್ ದೊಡ್ಡ ಬಾಡಿ ಗಾರ್ಡು. ಇವಳಿಲ್ಲ ಅಂದ್ರೆ ನಾವ್ ಬದುಕದೇ ಇಲ್ಲ. ಕಮ್ಲಿ, ಬತ್ತ ನೀನ್ ನನ್ ಸ್ಯಾನೆ ಆಡ್ಕೊತಾ ಇದ್ಯಾ. ನಾನು ನಿನ್ ಲಂಗದಾವಣಿ ಫ್ರೆಂಡ್, ನನ್ನನ್ನ ನೀನ್ ಹಿಂಗ್ ಆಡ್ಕೋಬಹುದಾ? ಏನೇ ಲಂಗಾದವಣಿ ಫ್ರೆಂಡ? ಎಲ್ಲ ನನ್ ಕರ್ಮ. ಸರಿ ನಿನ್ ತಲೆಹಟ್ಟೆ ಎಲ್ಲ ಸಾಕ್ ಮಾಡು, ತಿನ್ನು ಸುಮ್ಕೆ. ಅಷ್ಟೇ ನನ್ನ ರೂಮಲ್ಲಿ ಕೂಡಾಕಿದ್ಲು. ನೀನ್ ನೋಡ ಈ ರೂಮ್ ಕರ್ಕೊಂಡ್ ಬಂದಿದ್ಯಾ? ಅವ್ಳಿಗೆ ಗೊತ್ತಾದ್ರೆ ಉಡ್ಕೊಳಲ್ವಾ? ಅದಕ್ಕೆ ಕರ್ಕೊಂಡ್ ಬಂದಿದ್ದು. ಅಲ್ಲ ಕಮ್ಲಿ, ನಿಂಗ್ ಹೊಸಿ ನನ್ನ ಬುದ್ಧಿ ಆಯ್ತಾ? ನಂತ ವೀಟೆಲ್ಲ ಮಾತಾಡ್ತೀಯಾ? ಅವಳು ಕೂಡಾಕಿದ್ರೆ ಉಗುರು ಕಡಿತಾ ಇದ್ದ? ಹಾಳಾಗೋಗ್ಲಿ ಅವಳಿಸ್ಯಾ. ನೋಡ್ ಕಮ್ಲಿ, ಅಜ್ಜಿ ನಂಗೆ ನಿಂಗೆ ಒಂದೇ ತರ ಬಟ್ಟೆ ಕೊಡ್ಸವ್ರೆ. ಇರು ತರ್ತೀನಿ. ಕಮ್ಲಿ, ಇಲ್ ನೋಡು, ಅಜ್ಜಿ ಕೊಡ್ಸಿದ್ದು. ಇದ್ ನನ್ಗೆ, ಇದ್ ನಿನ್ಗೆ. ತಕ್ಕ. ಏನಿದು? ಇದೇನ್ ನಾವ್ ಹಿಂಗ್ ಕೇಳ್ತೀಯಾ? ಸೀರೆ. ಏನ ಸೀರೆನಾ? ಅಯ್ಯ ನಿನ್ನ, ಇದನ್ನ ಹಾಕೋತಿರೋದೇ ದೊಡ್ಡ ವಿಷಯ, ಅದ್ರಲ್ಲಿ ಸೀರೆ ಬೇರೆನಾ? ಇದೆಲ್ಲ ನನ್ ಕೈಲಿ ಹಾಕೊಳಕ್ಕಾಗಲ್ಲ. ಹಬ್ಬಕ್ ಸೀರೆ ಉಡ್ದೆ ಇನ್ನೇ ನಿಂಗೆ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬತ್ತೀಯಾ? ನನ್ ಇಷ್ಟ ಕಣೆ, ನಾನ್ ಏನ್ ಬೇಕಾದ್ರೂ ಹಾಕೊಂಡ್ ಓಡಾಡ್ತೀನಿ. ಏನ್ ಇವಾಗ? ಯಾಕೆ ಕಮ್ಲಿ, ಬಟ್ಟೆ ಇಷ್ಟ ಆಗ್ಲಿಲ್ವಾ? ಅಯ್ಯ, ಇಷ್ಟೊತ್ತು ಇವಳ್ದೊಂದ್ ಕಾಟ ಆಗಿತ್ತು, ಇವಾಗ ನೀನ್ ಬೇರೆನಾ? ಯಾಕೆ ಕಮ್ಲಿ ಹೀಗ್ ಮಾತಾಡ್ತಾ ಇದ್ಯಾ? ನನ್ ನೆನ್ಪಿಲ್ವಾ ನಿನ್ಗೆ? ಏನಾಗಿದೆ ನಿಂಗೆ ಇವಳ್ಗೆ? ನಾನು ಆಗ್ಲಿಂದ ಎಷ್ಟೇ ಮಾತಾಡ್ಸೋದಕ್ ಪ್ರಯತ್ನ ಪಟ್ರು ಅವಳು ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ. ಲೇ ರಿಬ್ಬನ್, ನನ್ಗೆ ಇವಾಗ ಯಾರ ಜೊತೆನೂ ಮಾತಾಡಕ್ ಮೂಡಿಲ್ಲ ಅಂತ ಹೇಳು. ಅಯ್ಯೋ, ಅದೇನು ಇಲ್ಲ. ನಮ್ ಕಮ್ಲಿಗೆ ಓಸಿ ಮೆಮೊರಿ ಕಾರ್ಡು ಕರೆಕ್ಟ್ ಆಗೈತೆ. ಆವಾಗಿಂದ ಹಿಂಗೆ ಯಾವಾಗ ಯಾವ ಹಾಡು ಹೇಳ್ತಾಳೋ ಗೊತ್ತಾಗಕ್ಕೆ ಇಲ್ಲ. ತಮಿಳಲ್ಲಿ ಒಂದ್ ಸಿನಿಮಾ ಬಂದಿದ್ ಗೊತ್ತಾ, ಆನಿಯನ್. ಏನು ಅನಿಯನ್ನ? ಅದೇ ನಮ್ ಕಮ್ಲಿನೂ ಹಂಗೆ ಆಗೋಗೋಳೆ. ಯಾವಾಗ ಆನಿಯನ್ ಆಯ್ತಾಳೋ ಯಾವಾಗ ಅಂಬಿ ಆಯ್ತಾಳೋ ಹೇಳಕ್ಕೆ ಆಗಕ್ಕಿಲ್ಲ. ಐ ಲೇ ರಿಬ್ಬನ್, ನಾನ್ ಅಂಬಿ ಅಂತ ನಿಂಗೆ ಗೊತ್ತಾಯ್ತು? ಇದೇ ನಿಂಗ್ ಕೇಳ್ತೆ ಕಮ್ಲಿ, ನಾನು ಆ ಸಿನಿಮಾ ನೋಡಿವ್ನಿ. ಬಲೆ ಅವಳೆ ಗುರು. ಈ ನಿಮಾನ್ಸ್ ಗ್ರೂಪ್ ಜೊತೆ ಸೇರ್ಕೊಂಡು 3-4 ದಿನ ದಬಾಕೋದು ಸಿಕ್ಕಾಪಟ್ಟೆ ಕಷ್ಟದ ಕಾರ್ಯಕ್ರಮ. ಚಾನ್ಸ್ ಸಿಕ್ಕಿದ್ರೆ ಓಡೋಗ್ಬೇಕು. ನಮ್ ಕಮ್ಲಿ ಕಳ್ದೋಗ್ ಸಿಕ್ದಾಗಿಂದ ಹುಸಿ ಹಿಂಗೆ ಆಡ್ತಾವಳೆ. ಮತ್ತೆ ಈ ಹಳೆ ಕ್ಯಾಸೆಟ್ ಶುರು ಆಯ್ತು. ಕ್ಷಮ್ಸು ಕಮ್ಲಿ, ನೀನ್ ಬೇಕಂತ ನನ್ನ ಹತ್ರ ಆ ರೀತಿ ನಡ್ಕೊಂಡೆ ಅಂತ ನಾನು ನಿನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ. ಏಯ್ ಎತ್ತು ಕೈ, ಯಾವ ನರ್ಕಕ್ ಬಂದ್ ಸಿಗಾಕೊಂಡೋ.